ಮಾರ್ಕೆಟ್ ಸೈಡ್ ವೇಸ್ ಇರುತ್ತಾ, ಏನ್ ಮೂಮೆಂಟಮ್ ಆಗುತ್ತಾ, ಇಲ್ಲ ಮೇಲೆ ಹೋಗುತ್ತಾ, ಇಲ್ಲ ಕೆಳಗಡೆ ಹೋಗುತ್ತಾ. ಸೊ ಇದನ್ನೆಲ್ಲ ಕಂಡುಹಿಡಿಯೋದಕ್ಕೆ ಒಂದು ಇಂಡಿಕೇಟರ್ ಇದೆ. ಅಂದ್ರೆ ತುಂಬಾ ಜನಕ್ಕೆ ಕಷ್ಟ ಆಗುತ್ತೆ, ಮಾರ್ಕೆಟ್ ಸೈಡ್ ವೇಸ್ ಇರುತ್ತಾ, ಮೂಮೆಂಟಮ್ ಆಗುತ್ತಾ ಅಂತ ನೋಡೋದಕ್ಕೆ. ಸೊ ಇದು ಯಾವ್ದು ಇಂಡಿಕೇಟರ್ ಅಂತ ಜಸ್ಟ್ ನಾವು ನೋಡೋಣ. ಟ್ರೇಡಿಂಗ್ ವ್ಯೂ ಚಾರ್ಟ್ ನಲ್ಲಿ ಹೋಗಿ, ಟ್ರೇಡಿಂಗ್ ವ್ಯೂ ಚಾರ್ಟ್ ನಲ್ಲಿ ಹೋದ್ಮೇಲೆ ಇಲ್ಲಿ ನೀವು ಮೇಲೆ ಇಂಡಿಕೇಟರ್ ಕಾಣುತ್ತೆ. ಇಂಡಿಕೇಟರ್ ನ ಕ್ಲಿಕ್ ಮಾಡಿ RSI, ದಟ್ ಇಸ್ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ನ ಕ್ಲಿಕ್ ಮಾಡ್ಕೊಳ್ಳಿ. ರಿಲೇಟಿವ್ ಸ್ಟ್ರೆಂತ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ RSI ಈ ತರ ಕಾಣುತ್ತೆ, RSI ಬ್ಯಾಂಡ್. ಸೊ ಇಲ್ಲಿ ನೀವು ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ, ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೈಲ್ ಅಲ್ಲಿ ಫಸ್ಟ್ RSI ಬೇಸ್ ಇದನ್ನ ತೆಗಿರಿ, ಮತ್ತೆ ಮಿಡಿಲ್ ಬ್ಯಾಂಡ್ ತೆಗಿರಿ. ಸೊ ಇಲ್ಲಿ ಮೇಲೆ ಅಪ್ಪರ್ ಬ್ಯಾಂಡ್ 55 ಅಂತ ಹಾಕಿ, ಲೋವರ್ ಬ್ಯಾಂಡ್ 45 ಅಂತ. ಸೊ ಅವಾಗ ನಮ್ಗೆ ಏನಾಗುತ್ತೆ, ಈ ಬ್ಯಾಂಡ್ ಕಂಪ್ರೆಸ್ ಆದಾಗ ನಾವು ಏನ್ ಅನ್ಕೋಬಹುದು ಅಂತಂದ್ರೆ, ಯಾವಾಗ ಈ ಬ್ಯಾಂಡ್ ಒಳಗಡೆ ಇರುತ್ತೆ, ಸೊ ಮಾರ್ಕೆಟ್ ಯಾವಾಗ ಈ ಬ್ಯಾಂಡ್ ಒಳಗಡೆ ಇರುತ್ತೆ, ಸೊ ಸೈಡ್ ವೇಸ್ ಅನ್ಕೋಬಹುದು. ಇಲ್ಲಿ ನೋಡಬಹುದು ನೀವು, ಬ್ಯಾಂಡ್ ಇದು ಒಳಗಡೆ ಇದೆ. ಸೊ ಇಲ್ಲೂ ಕೂಡ ನಮ್ಗೆ ಸೈಡ್ ವೇಸ್ ತರ ಕಾಣುತ್ತೆ. ಯಾವಾಗ ಬ್ಯಾಂಡ್ ಮೇಲೆ ಹೋಗುತ್ತೆ ಅವಾಗ ನಮಗೆ ಮೇಲೆ ಮೂಮೆಂಟಮ್ ಕೊಡುತ್ತೆ. ಅದೇ ರೀತಿ ಬ್ಯಾಂಡ್ ಕೆಳಗಡೆ ಯಾವಾಗ ಬರುತ್ತೆ ಅವಾಗ ನಮಗೆ ಬೇರಿಶ್ ಮೂಮೆಂಟಮ್ ಕೊಡುತ್ತೆ. ಸೊ ಈ ರೀತಿ ಇದನ್ನ ನಾವು ಮಾರ್ಕೆಟ್ ಸೈಡ್ ವೇಸ್ ಇಲ್ಲ ಮತ್ತೆ ಅಪ್ ಟ್ರೆಂಡ್ ಆಗುತ್ತೆ ಅಂತ ಕಂಡುಹಿಡಿಬಹುದು. ಈ ರೀತಿ ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ಅಪ್ ಟ್ರೆಂಡ್ ಅಂತ ನಾವು ಕಂಡುಹಿಡಿಬಹುದು. ಇದೇ ತರ ಇನ್ಫಾರ್ಮೇಶನ್ ಗಾಗಿ ಫಾಲೋ ಮಾಡೋದನ್ನ ಮಾಡಿ.